ಸಾಂಗ್ಸ್ ರಿಲೀಸ್ ಆಗಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಒಂದು ಡೆಬ್ಯೂ ಸಿನಿಮಾಗೆ ಇಷ್ಟೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅದೊಂದು ತುಂಬ ಖುಷಿ ಇದೆ. ಆ್ಯಂಡ್ ಇದಕ್ಕೆ ಮೀಡಿಯಾದವರಾಗಲಿ ಆ್ಯಂಡ್ ಡಿಜಿಟಲ್ ಪ್ರಮೋಟರ್ಸ್ ಆ್ಯಂಡ್ ಲಿರಿಕಲ್ ಸಾಂಗ್ಸ್ ಆ್ಯಂಡ್ ಸಾಂಗ್ ಕಂಪೋಸ್ ವಿಜಯ್ ಆರ್ಡಿ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಿನಿಮಾ ಫಸ್ಟ್ ಡೆಬ್ಯೂ ಇಷ್ಟೆಲ್ಲ ಒಳ್ಳೆ ರೆಸ್ಪಾನ್ಸ್ ನನಗಾಗಿ, ಹೀರೋಯಿನ್ಗಾಗಲಿ, ಪ್ರೊಡ್ಯೂಸರ್, ಡೈರೆಕ್ಟರ್ ಎಲ್ಲರಿಗೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಟಾಕಿಂಗ್ ಅಬೌಟ್ ಸಿನಿಮಾ, ಇದೇ 5ನೇ ತಾರೀಕು ಥಿಯೇಟರ್ಸಲ್ಲಿ ಬರ್ತಾ ಇದ್ದೀವಿ. ಆ್ಯಂಡ್ ಕಂಟೆಂಟ್ ಅಂದರೆ ಒಂದು ಅತಿಯಾಗಿ ದುಡ್ಡಿಟ್ಟಿರೋ ಪೇರೆಂಟ್ಸು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದೊಂದು ಕಂಟೆಂಟ್ ಇದೆ. ಆ್ಯಂಡ್ ಸಿಂಗಲ್ ಪೇರೆಂಟ್ ಇದ್ದರೆ ಒಬ್ಬ ತಂದೆ ಇಲ್ಲಿರೋ ಮಗಳು ಎಷ್ಟು ಕಷ್ಟಪಟ್ಟು ಒಂದು ತಾಯಿ ಸಾಕಿರ್ತಾರೆ, ಅದೊಂದು ಕಂಟೆಂಟ್ ಇದೆ. ಆ್ಯಂಡ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಗಂಡು ಮಗು ಹುಟ್ಟಿದ್ರೆ ಯಾವ ಥರ ಬೆಳೆಸಿರ್ತಾರೆ, ಈ ಲವ್ ಅನ್ನೋದೊಂದು ಸಬ್ಜೆಕ್ಟ್ ಅದರಲ್ಲಿ ಬಿದ್ದಾಗ ಯಾವುದೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ, ಅದರಿಂದ ಆಚೆ ಹೆಂಗೆ ಬರ್ತಾರೆ ಅನ್ನೋದೊಂದು ಸಿನಿಮಾಲಿದೆ. ಅಪೂರ್ವ ಮೇಡಮ್ ಹಂಗೆ ವೇದಿಕೆಗೆ ಬರ್ಮಾಡ್ಕೊಳ್ತೀವಿ, ಮ್ಯಾಮ್ ಬನ್ನಿ. ತೆರೆ ಮೇಲೆ ಬರ್ತಾ ಇದ್ದೀವಿ. ಆ್ಯಂಡ್ ಇದು ಡಿಸ್ಟ್ರಿಬ್ಯೂಟರ್ ಬಂದು ವಿಜಯ್ ಸಿನಿಮಾಸ್ ಅವರು ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ 5ನೇ ತಾರೀಕು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಚಾಲೆಂಜ್ ಏನಿರುತ್ತೆ ಯಾಕಂದರೆ ಇದು ನಂದು 3 ಪಾತ್ರ 3 ಸ್ಟೇಜಲ್ಲಿ ಬರುತ್ತೆ ಸರ್. ಇದು ಒಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ, ಒಂದು ಬ್ರೇಕಪ್ ಆದಾಗ ಒಂದು ಸಿಚುಯೇಷನ್ಸ್ ಏನೆಲ್ಲ ಫೇಸ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಇದೆರಡು ಬಿಟ್ಟರೆ ಮಾಸ್ ಕ್ಯಾರೆಕ್ಟರ್ ಒಂದಿದೆ ಸರ್, ನಡೀತು ಸರ್. ನಾನು ಡೈರೆಕ್ಟರ್ ನನ್ನ ಜೊತೆ ಆಲ್ಮೋಸ್ಟ್ ಒಂದು 7 to 8 months ಟ್ರಾವೆಲ್ ಮಾಡಿದ್ರು ಡೈರೆಕ್ಟ್ರು. ಇದೆಲ್ಲ ಓಕೆ ಆಗಿ ಸರ್ ಓಕೆ ನಾವು ಸಿನಿಮಾ ಮಾಡ್ಬೋದು ಅಂದಾದ್ಮೇಲೆ ನಾವು ಸೆಟ್ ಹೋಗೋದು ಸರ್. ಇಲ್ಲ ಇಲ್ಲ ಸರ್, ಕನ್ನಡ ಮಾತ್ರ ಸರ್. ಸರ್ ಅದು ನನಗೆ ಗೊತ್ತಿಲ್ಲ ಸರ್, ನಾನು ಆರ್ಟಿಸ್ಟ್ ಮಾಡಿದ್ದೀನಿ ಸರ್. ಹೇಳಿದ್ದೀನಿ ಸರ್ ಮೊದಲೇ, ಕಾರಲ್ಲಿ ಇಬ್ಬರು ಅಪ್ಪ ಮಕ್ಕಳು ಪ್ರೊಡ್ಯೂಸರ್ ಆಗಿದ್ರು, ಕಾರಲ್ಲಿ ಬರ್ತಾ ಇದ್ವಿ, ಕಾರ್ ಹೇಳಿದ್ಮೇಲೆ ನಾನು ಆರ್ಟಿಸ್ಟ್ ಅವ್ರು ಪ್ರೊಡ್ಯೂಸರ್ ಸರ್. ಅದೇ ಥರ ಮನೆಗೆ ಬಂದ್ಮೇಲೆ ಮಗ ಸರ್, ಮುದ್ದಾದ ಮಗ ಸರ್. ಅವ್ರಿಗೆ ಸರ್ ಅಲ್ಲಿ ಅವ್ರ ಮನೇಲಿ ಮಾತ್ರ ಮಗ, ಅದು ಮನೇಲಿ ಇಸ್ಕೋಬೋದು ಸರ್, ಸಿನಿಮಾಲಿ ಇಸ್ಕೊಳ್ಳೋದು ಸರ್. ನನಗೆ ಆ್ಯಕ್ಚುಲಿ ಇದು ನಾನು ಫಾರಿನ್ ದುಬೈಲಿ ಹೋಗ್ತಾ ಇದ್ದಲ್ಲ ಸರ್, ಆಗ ಹೋಗಿ ಬಂದಿರೋದೇ ಫ್ಲೈಟ್ಸು, ಇದನ್ನು ಆರ್ಟಿಸ್ಟ್ ಡೇಟ್ಸ್ ಮ್ಯಾಚ್ ಮಾಡಬೇಕಿತ್ತು. ನಂದು ಅದೇ ಫ್ಲೈಟ್ ಚಾರ್ಜಸ್ಸೇ ಜಾಸ್ತಿ ಆಗ್ಬಿಟ್ಟಿತ್ತು ಸರ್. ಖಂಡಿತ ಸರ್. ಸಿನಿಮಾ ರಿಲೀಸ್ ಆಗ್ತಿದೆ. ವಿಜಯ್ ಸಿನಿಮಾಸ್ ಅವರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸಿನಿಮಾ ಆಲ್ಮೋಸ್ಟ್ ನಮಗೆ ಇವಾಗ 3 ಸಾಂಗ್ ನಾವು ರಿಲೀಸ್ ಮಾಡಿದ್ವಿ. ಒಂದು ನಾಗೇಂದ್ರ ಪ್ರಸಾದ್ ಸರ್ ಬರ್ತಿದ್ರು, ಕಾತೋ ಸಾಂಗ್ ತುಂಬಾ ಚೆನ್ನಾಗಿ ನೋಡಿ ಬಂದಿದ್ದು, ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಜೊತೆಲಿ ನಾವು ಲಾಸ್ಟ್ ಬಿಟ್ ನೋಡಿದ್ವಿ, ಅದು ಶಿವಂ ಸಾಂಗ್. ಅದು ಇಡೀ ಸಾಂಗ್ ಸಂಸ್ಕೃತದಲ್ಲಿದೆ. ಎಲ್.ಎಂ. ಕೀರವಾಣಿ ಅವರ ಅಸಿಸ್ಟೆಂಟ್ ಒಬ್ಬರು ಶ್ರೀರಾಮ್ ತಪಸ್ವಿ ಅಂತ ಅವ್ರು ಬಂದಿದ್ದಾರೆ. ಅದು ಪೂರ್ವಕವಾಗಿ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ಟರು ನನ್ನ ಮ್ಯೂಸಿಕ್ ಸಂಗೀತ ನಿರ್ದೇಶಕರು ವಿಜಯ್ ಆರ್ಡಿ ಸರ್. ಜೊತೆಲಿ ಇನ್ನೊಂದು ಸಾಂಗು ಸೆಪ್ಟೆಂಬರ್ 1ಕ್ಕೆ ಲೂಸ್ ಮದ ಯೋಗಿ ಅವರು ಲಾಂಚ್ ಮಾಡ್ತಾ ಇದ್ದಾರೆ, ಇನ್ನೊಂದು ಡ್ಯೂಯೆಟ್ ಸಾಂಗ್. ಅದು ಬಿಟ್ಟು ಇದು ಹೊರತುಪಡಿಸಿ ಸಿನಿಮಾ ಒಂದು ಪಕ್ಕ ಆಕ್ಷನ್ ವಿತ್ ಲವ್ ಸಬ್ಜೆಕ್ಟ್, ಜೊತೆಲಿ ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್. ಇಡೀ ಸಿನಿಮಾ ಒಂದು ತಾಯಿ ಸಿಂಗಲ್ ಪೇರೆಂಟ್ಸ್ ಆಗಿರೋಳು ಅಥವಾ ತನ್ನ ಗಂಡ ತೀರೋದ್ಮೇಲೆ ಮನೇಲಿರುವಂತ ಮಗಳನ್ನ ಸಾಕೋಕೆ ಏನೆಲ್ಲ ಜವಾಬ್ದಾರಿ ಅಥವಾ ರಿಸ್ಕ್ ಅನ್ನ ತಗೊಳ್ಕೊಳ್ತಾಳೆ ಅನ್ನೋದ್ರ ಮೇಲೆ ಪ್ಲೇ ಮಾಡಿದ್ವಿ. ಇನ್ ಕೇಸ್ ಆ ಜವಾಬ್ದಾರಿಯಲ್ಲಿ ಎಲ್ಲೋ ಮಿಸ್ ಆಯ್ತು ಅಂದ್ರೆ, ಮಗಳು ದಾರಿ ತಪ್ಪಿದ್ಲು ಅಥವಾ ಲವ್ ಅನ್ನೋ ಒಂದು ಕಾರಣಕ್ಕೆ ಬಿದ್ಲು ಅಂದಾಗ ಅದರಿಂದ ಹೊರಗಡೆ ತರ್ಸಕ್ಕೆ ತಾಯಿ ಏನೆಲ್ಲ ಕಷ್ಟಪಡ್ತಾಳೆ. ಜೊತೆ ನಾವು ತುಂಬಾ ಫ್ಯಾಮಿಲಿಗಳಲ್ಲಿ ನೋಡಿದೀವಿ, ಸಿಂಗಲ್ ಪೇರೆಂಟ್ಸ್ ಪ್ರಾಬ್ಲಮ್ ಏನಿದೆ, ತನ್ನ ಮನೇಲಿ ಒಂದು ಹೆಣ್ಮಗಳು ಅಥವಾ ಗಂಡು ಮಗಳು ಇಟ್ಕೊಂಡಾಗ ಅವಳನ್ನ ಸಾಕೋದಕ್ಕೆ ಅಥವಾ ನೋಡ್ಕೊಳ್ಳೋದಕ್ಕೆ ಓದಿಸೋದಕ್ಕೆ ಏನೆಲ್ಲ ಕಷ್ಟ ಪ್ರಯತ್ನ ಪಡ್ತಾಳೆ ಅನ್ನೋದ್ರ ಜೊತೆಯಲ್ಲಿ ಈ ಕಥೆನ ತಗೊಂಡೋಗಿದ್ವಿ. ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ಪ್ರೆಸೆಂಟ್ ಇಶ್ಯೂಗಳು ನಡೀತಾ ಇದೆ, ಒಂದಿಷ್ಟು ಈ ಮೊಬೈಲ್ ಇಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಯಂಗ್ ಜನರೇಷನ್ಗೆ, ಅದು ಬೇಸಿಕಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಹಾಯ್ ಅಂತ ಮೆಸೇಜ್ ಬರುತ್ತೆ ವಾಟ್ಸ್ಆಪ್ ಅಥವಾ ಮೆಸೇಜ್ ಅಲ್ಲಿ, ಆ ಮೆಸೇಜಿಗೆ ರಿಪ್ಲೈ ಮಾಡಿದ ನಂತರದಲ್ಲಿ ಚಾಟ್ ಅಲ್ಲಿ ಏನೆಲ್ಲ ನಡೆಯುತ್ತೆ, ಕೊನೆಗೆ ಸ್ಟೇಷನ್ ತನಕ ಯಾಕೆ ಹೋಗಿ ನಿಂತ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂತ ಕಥೆ. ಸೆಪ್ಟೆಂಬರ್ 5ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ ಬಂದು. ಇದು ಟ್ರೈಲರ್ ರಿಲೀಸ್ ಇವೆಂಟ್ ಆಗಿರೋದ್ರಿಂದ ಮಂದಿಗೆ ಎಲ್ಲರೂ ಥ್ಯಾಂಕ್ ಯು. ಇನ್ನು 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಸಿನಿಮಾ ಬಗ್ಗೆ ನಿರ್ದೇಶಕ ಸಂಪೂರ್ಣವಾಗಿ ಹೇಳಿದ್ದಾರೆ. ಬಂದು ಎಲ್ಲರೂ ಇಡೀ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಕೊಡಿ. ಸಿನಿಮಾ ರಿಲೀಸ್ ಆದಾಗಲೂ ಇದೇ ತರ ಎಲ್ಲರೂ ಬಂದು ಇಡೀ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಕೇಳ್ಕೊತೀನಿ. ಹಾಗೆ ಸುನೀಲ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ.
ಈ ಇವೆಂಟಿಗೆ ಬಂದಿ. ಥ್ಯಾಂಕ್ ಯು ಸೊ ಮಚ್. ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಹೀರೋಗೆ 3 ಜನಕ್ಕೂ ತುಂಬ ಒಳ್ಳೇದಾಗಲಿ, ಹಾಗೆ ನನಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ. 5ನೇ ಸಿನಿಮಾ ರಿಲೀಸ್ ಆಗ್ತೀವಿ. ಶಿವ ನಮ ಶಿವಾಯ ಆಲ್ರೆಡಿ ಹೇಳ್ಬಿಟ್ಟವು ಓಂ ಶಿವಂ ಬಗ್ಗೆ. ಇದರಲ್ಲಿ ಇನ್ನೊಂದು ಹೇಳಿಲ್ಲ, ಓಮಲ್ಲಿ ಮಾಡಿಲ್ಲ, ಶಿವಮಲ್ಲಿ ಮಾಡಿದ್ದೀನಿ ಉಪಿ ಸರ್ ಜೊತೆ. ಸೊ ನಾನು ಮರ್ತೋಗ್ಬಿಟ್ಟಿದ್ದೆ, ಅರವಿಂದ್ ಸರ್ ನನ್ನ ನಾಮಕ ಮಾಡಿಲ್ಲ. ಥ್ಯಾಂಕ್ ಯು ಸುನೀಲ್ ಸರ್ ಬಂದಿದ್ದಕ್ಕೆ. ಸೊ ಬಹಳ ಸತಿ ಮಿಸ್ ಆಗ್ತದೆ ಸುನೀಲ್ ಸರ್ ಇಂದ. ಅವಾಗಿಂದ ಸರ್ ನಾವು ಗಾಂಧಿನಗರಲ್ಲಿ ಬಿಟ್ಕೊಡ್ತೀವಿ. ಸೊ ಮಿಸ್ ಆಗ್ತಾ ಇರೋದೆ, ಅತಿ ಶೀಘ್ರದಲ್ಲಿ ಅವರ ಚಿತ್ರದಲ್ಲಿ ಮಾಡಬಹುದಂತ ಅನ್ಕೊಂಡಿದ್ದೀನಿ. ಸೊ ಬಹಳ ಖುಷಿ ಆಯ್ತು ಸರ್ ಇಲ್ಲಿ ಬಂದಿರೋ ಮಾಧ್ಯಮದವರು, ಮೀಡಿಯಾದವ್ರಿಗೂ. ಯಾಕಂದ್ರೆ ಸಾಂಗ್ಸ್ ಆಲ್ರೆಡಿ 3 ಸಾಂಗ್ಸ್ ಒಳ್ಳೆ ಹಿಟ್ ಆಗಿದೆ. ಸೊ ಅದೇ ಸರ್ ಟ್ರೈಲರ್ ನೋಡಿದೆ, ಹಿಟ್ ಆಯ್ತು. ಯಾಕಂದ್ರೆ ಓಂ ಶಿವಂ 2 ಪಾಸಿಟಿವ್ ಇರೋದ್ರಿಂದ ಖಂಡಿತವಾಗ್ಲೂ ಚಿತ್ರನೂ ಹಿಟ್ ಆಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ಇದೇ 5ನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗ್ತದೆ. ಥಿಯೇಟರ್ಗೆ ಬಂದು ನೋಡಿ ನಮ್ಮ ಕನ್ನಡ ಚಿತ್ರವನ್ನ ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ನಮಸ್ತೆ, ಲವ್ ಯು.